ನಿಮ್ಗೆ ಗೊತ್ತಾ, ಒರಿಜಿನಲ್ ಆಗಿ ನಾರುಟೋ ಇದ್ದವನು ನಮಗೆ ಗೊತ್ತಿರೋ ನಿಂಜಾ ಆಗೋದ್ರ ಬದಲು ಒಬ್ಬ ಅಡುಗೆ ಮಾಡೋ ಶೆಫ್ ಆಗಬೇಕಾಗಿತ್ತು ಅಂತ. ಹೌದು, ನಾವೆಲ್ಲ ಈಗ ನೋಡೋ ನಿಂಜಾ ನಾರುಟೋ ಫೈನಲ್ ಆಗೋ ಮೊದಲು ನಾರುಟೋ ಕ್ರಿಯೇಟರ್ ಆದ ಮಸಾಸಿ ಕಿಚಿಮೋಟೋ ಅವರು ಈ ಪಾತ್ರಕ್ಕೆ ಬೇರೆ ಪ್ಲಾನ್ನೇ ಹಾಕಿದ್ರು. ನಾರುಟೋ ಒಬ್ಬ ನಿಂಜಾ ಆಗೋದ್ರ ಬದಲು ಒರಿಜಿನಲ್ ಆಗಿ ಪ್ರಾಣಿಗಳನ್ನ ಸಮನ್ ಮಾಡೋ ತನ್ನ ಎಬಿಲಿಟಿನ ಯೂಸ್ ಮಾಡಿಕೊಂಡು ಅವುಗಳಿಂದ ಅಡುಗೆ ಮಾಡೋಕೆ ಸಹಾಯ ಪಡೆಯುವಂತ ಮತ್ತು ಮುಂದೆ ಒಬ್ಬ ಶೆಫ್ ಆಗಬೇಕೆಂಬ ಆಸೆನ ಹೊಂದಿರೋ ಹುಡುಗನ ಆಗಬೇಕಾಗಿತ್ತು. ಈ ಕಡೆ ಅಡುಗೆ ಮನೆ ಅಂದ್ರೆ ಪಾಕಶಾಲೆಯಲ್ಲಿ ನಡೆಯುವ ಸಾಹಸಗಳ ಸುತ್ತಿತ್ತು ಮತ್ತು ಇಲ್ಲಿ ನಾರುಟೋ ತನ್ನ ಸಮನಿಂಗ್ ಪವರ್ನ ಯೂಸ್ ಮಾಡಿಕೊಂಡು ಊಟನ ತಯಾರು ಮಾಡೋ ಕಥೆನ ಹೊಂದಿತ್ತು. ಮುಂದೆ ಈ ಕಥೆನ ಮಸಾಸಿ ಕಿಚಿಮೋಟೋ ಅವರು ಕೈ ಬಿಟ್ಟರು ಸಹ ನಾವು ಇದರ ಕೆಲವೊಂದು ದೃಶ್ಯನ ನಾರುಟೋನ ಫೈನಲ್ನಲ್ಲಿ ನೋಡಲೇಬಹುದು. ನಾರುಟೋಗೆ ರಮೆನ್ ಮೇಲೆ ಇದ್ದ ಪ್ರೀತಿ ಹಾಗೆ ಅವನು ಇಚಿರಾಕು ರಮೆನ್ ಆಗಾಗ್ಗೆ ಭೇಟಿ ನೀಡೋದನ್ನ ಇದರ ಹಿಂದಿನ ಕಥೆಯಿಂದನೇ ಉಳಿಸ್ಕೊಂಡಿದ್ದಾರೆ. ಅವರ ಈ ನಿಂಜಾಗಳ ಕಡೆಯ ಬದಲಾವಣೆ ಹೆಚ್ಚು ಆಕ್ಷನ್ ಪ್ಯಾಕ್ ಮತ್ತು ಎಮೋಷನಲ್ ಕಥೆಗೆ ನಮಗೆ ಅವಕಾಶ ಮಾಡಿಕೊಡುತ್ತೆ.